ಆಪರೇಷನ್ ಹೋಟೆಲ್ ಆಯಿತು. ಈಗ ಔಷಧಿಗಳ ಸರದಿ. ನಕಲಿ ಔಷಧ ತಯಾರಿಕೆಯ ಬೃಹತ್ ಜಾಲ ಪತ್ತೆಯಾಗಿದೆ. ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಇಲಾಖೆ ದೊಡ್ಡ ಬೇಟೆಯನ್ನು ನಡೆಸಿದೆ. ಆಪರೇಷನ್ ಹೋಟೆಲ್ ಆಯಿತು. ಈಗ ಔಷಧಿಗಳ ಸರದಿ. ನಕಲಿ ಔಷಧ ತಯಾರಿಕೆಯ ಬೃಹತ್ ಜಾಲವನ್ನು ಪತ್ತೆ ಹಚ್ಚಲಾಗಿದೆ. ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಇಲಾಖೆ ಈ ಒಂದು ದೊಡ್ಡ ಬೇಟೆಯನ್ನು ನಡೆಸಿದೆ. ಲೈಸೆನ್ಸ್ ಇಲ್ಲದೆ ನಕಲಿ ಔಷಧಗಳ ದಂಧೆಯನ್ನು ನಡೆಸಲಾಗ್ತಾ ಇತ್ತು. ಡ್ರಗ್ ವಿಂಗ್ ನಡೀತಾ ಇತ್ತು. ಅದರ ಮೇಲೆ ಈಗ ಭರ್ಜರಿಯಾಗಿ ದಾಳಿ ನಡೆಸಲಾಗಿದೆ. ಮರು ಪ್ಯಾಕೇಜಿಂಗ್ ಮಾಡಿ ಲೇಬಲ್ ಅನ್ನು ಅಂಟಿಸ್ತಾ ಇದ್ದಂಥ ಜಾಲ ಪತ್ತೆಯಾಗಿದೆ. MNC ಕಂಪನಿಗಳ ಹೆಸರಲ್ಲಿ ನಕಲಿ ಔಷಧಿಗಳ ದಂಧೆ ನಡೀತಾ ಇತ್ತು. ಅದನ್ನು ಬಯಲು ಮಾಡಲಾಗಿದೆ. ದಾಳಿಯ ವೇಳೆ 5 ಕೋಟಿಗೂ ಅಧಿಕ ಮೌಲ್ಯದ ಔಷಧಿಗಳು ಇರೋದು ಪತ್ತೆಯಾಗಿದೆ. ನೋಡಿ ಹೆಂಗಿದೆ. ಇಷ್ಟು ದಿನಗಳ ಕಾಲ ಈ ಆಹಾರ ಸುರಕ್ಷತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇತ್ತು. ಆದರೆ ಈಗ ನಕಲಿ ಔಷಧಿಗಳು ಸಹ ಮಾರುಕಟ್ಟೆಯಲ್ಲಿ ಎಗ್ಗಿಲ್ಲದೆ ಜನರ ಕೈಗೆ ಸಿಗ್ತಾ ಇದೆ ಅನ್ನುವಂಥದ್ದು ಬಹಳ ಆತಂಕಕಾರಿ ವಿಚಾರ. ಆ್ಯಸ್ ಇಟ್ ಈಸ್ ಯಾವುದೋ ಸೇಮ್ ಒರಿಜಿನಲ್ ಕಂಪನಿಯೇ ಔಷಧಿಯನ್ನು ತಯಾರಿಸಿರುವ ರೀತಿಯಲ್ಲಿ ಅದನ್ನು ಲೇಬಲಿಂಗ್ ಮಾಡಿ, ಪ್ಯಾಕಿಂಗ್ ಮಾಡಿ, ಆ ಟ್ಯಾಬ್ಲೆಟ್ಸ್ ಸ್ಟ್ರಿಪ್ಸ್ನಲ್ಲಿ ಹಾಕಿ ಅದನ್ನು ಮಾರಾಟ ಮಾಡ್ತಾ ಇರತಕ್ಕಂತಹ ಒಂದು ವಿಚಾರ ಏನಿದೆ, ಇದು ಸಹಜವಾಗಿ ಸಾಕಷ್ಟು ಆತಂಕಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಬೆಂಗಳೂರಿನಲ್ಲಿ ನಕಲಿ ಔಷಧ ದಂಧೆ ಈಗ ಬಯಲಾಗಿದೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಈಗ ನ್ಯೂಸ್ ಡೆಸ್ಕಿಂದ ಲೈವಲ್ಲಿ ಕನೆಕ್ಟ್ ಆಗಿದ್ದಾರೆ. ಹನುಮಂತರಾಜು, ಗುಡ್ ಮಾರ್ನಿಂಗ್. ಸೊ ಇಷ್ಟು ದಿನಗಳ ಕಾಲ ಆಹಾರ ಇಲಾಖೆ ಯಾವ ರೀತಿಯಾಗಿ ಹೋಟೆಲು ರೆಸ್ಟೋರೆಂಟ್ಗಳ ಮೇಲೆ ದಾಳಿ ಮಾಡಿ ಅಲ್ಲಿ ಕ್ಲೆನ್ಲಿನೆಸ್ ಕಾಪಾಡಿಕೊಳ್ಳದೆ ಇರತಕ್ಕಂಥದ್ದಾಗಿರ್ಬೋದು, ಅಥವಾ ಗ್ರಾಹಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ರೀತಿಯಾದಂತಹ ಆಹಾರವನ್ನು ಕೊಡ್ತಾ ಇದ್ದಂಥ ವಿಚಾರ ಬಯಲಿಗೆ ಬಂದಿತ್ತು. ಈಗ ಟ್ಯಾಬ್ಲೆಟ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮೆಡಿಸಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಮರವನ್ನು ಸಾರಲಾಗಿದೆ. ಸೊ ಏನು ವಿಚಾರ ಗೊತ್ತಾಗ್ತಾ ಇದೆ ಇದರಲ್ಲಿ ಅಂತ? ಗುಡ್ ಮಾರ್ನಿಂಗ್ ಶಿವಶಂಕರ್. ಈಗಾಗಲೇ ಏನು ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಸಾಕಷ್ಟು ಆಹಾರ ಸುರಕ್ಷತೆ ಬಗ್ಗೆ ಹೋಟೆಲ್ಗಳು ಸೇರಿದಂತೆ ರೆಸ್ಟೋರೆಂಟ್ಗಳಿಗೆ ಚುರುಕನ್ನು ಮುಟ್ಟಿಸಿದ್ರು. ಇದರ ಮುಂದುವರೆದ ಭಾಗವಾಗಿ ಇದೀಗ ಏನು ಡ್ರಗ್ ವಿಂಗ್ ಏನಿದೆ, ಈ ಅಧಿಕಾರಿಗಳು ಕೂಡ ಡ್ರಗ್ ವಿಂಗ್ನ ಅಧಿಕಾರಿಗಳು ಕೂಡ ತಮ್ಮ ಏನು ಆಕ್ಟಿವನ್ನು ಇದಾಗಿದ್ದಾರೆ. ಈಗಾಗಲೇ ಏನು ಬೆಂಗಳೂರು ದಕ್ಷಿಣ ಏನಿದೆ, ಬೆಂಗಳೂರು ದಕ್ಷಿಣದಲ್ಲಿರ್ತಕ್ಕಂಥ ಒಂದು ಫಾರ್ಮ್ ಹೌಸ್ನಲ್ಲಿ ನಕಲಿ ಔಷಧ ದಂಧೆ ಪತ್ತೆ ಆಗಿದೆ. ಸುಮಾರು 5 ಕೋಟಿಗೂ ಅಧಿಕ ಮೌಲ್ಯದ ಏನು ನಕಲಿ ಔಷಧಗಳು ಇದೀಗ ಪತ್ತೆ ಆಗಿದೆ. ಪ್ರಶಾಂತ್ ಎಂಬಾತ ಏನು ಹೊರ ರಾಜ್ಯದ ಪ್ರಶಾಂತ್ ಎಂಬಾತ ಇಲ್ಲಿ ಸ್ಥಳೀಯರಿಂದ ಫಾರ್ಮ್ ಹೌಸನ್ನು ಲೀಸ್ಗೆ ಪಡೆದು ಹಿಮಾಚಲ ಸೇರಿದಂತೆ ನಾನಾ ರಾಜ್ಯಗಳಿಂದ ನಕಲಿ ಔಷಧಗಳನ್ನು ತರಿಸಿ MNC ಕಂಪ್ನಿಗಳ ಲೇಬಲ್ಗಳನ್ನು ಅಂಟಿಸಿ ಇಲ್ಲಿ ಮಾರುಕಟ್ಟೆಗೆ ಮಾರಾಟ ಮಾಡ್ತಿದ್ದ. ಜೊತೆಗೆ MNC ಕಂಪ್ನಿಗಳ ಹೆಸರುಗಳನ್ನು ತನ್ನ ಪ್ರಾಡಕ್ಟ್ಗಳ ಮೇಲೆ ಬಳಸಿಕೊಳ್ತಿದ್ದ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ 600 ರೂಪಾಯಿ ಇರತಕ್ಕಂಥ ಮೌಲ್ಯಗಳಿಗೆ 6,000 ರು ಮೌಲ್ಯವನ್ನು ಏನು ಲೇಬಲನ್ನು ಚೇಂಜ್ ಮಾಡಿ ಆತ ನಕಲಿ ಔಷಧಗಳನ್ನು ಮಾರುಕಟ್ಟೆಗೆ ಬಿಡ್ತಿದ್ದ ಅನ್ನೋದು ಆರೋಪ ಕೂಡ ಈಗ ವ್ಯಕ್ತವಾಗಿದೆ. 30 ಅಧಿಕಾರಿಗಳ ತಂಡ, ಡ್ರಗ್ ವಿಂಗ್ ತಂಡ ಇದೀಗ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ ಈ ನಕಲಿ ದಂಧೆ ಜಾಲವನ್ನು ಈಗ ಪತ್ತೆ ಹಚ್ಚಿದ್ದಾರೆ. ಶಿವ ಓಕೆ, ಮಗದೊಂದು ಕಡೆ ಈ ಸಂದರ್ಭದಲ್ಲಿ ಯಾವೆಲ್ಲ ಕಂಪನಿಗಳು ಅಥವಾ ಯಾವ ವಲಯದಲ್ಲಿ, ಯಾವ ಭಾಗದಲ್ಲಿ ಹೆಚ್ಚಾಗಿ ಈ ನಕಲಿ ಔಷಧಿಗಳು ಪತ್ತೆಯಾಗಿರ್ತಕ್ಕಂಥದ್ದು ಹನುಮಂತರಾಜು? ಶಿವಶಂಕರ್, ಈಗಾಗಲೇ ಏನು ಈತ ಪ್ರಶಾಂತ್ ಎಂಬ ಏನಿದ್ದಾನೆ, ಈತ ಏನು ಹಿಮಾಚಲ, ತಮಿಳುನಾಡು ಸೇರಿದಂತೆ ಹೊರ ರಾಜ್ಯಗಳಿಂದ ನಕಲಿ ಔಷಧಗಳನ್ನು ತರಿಸಿ ಏನು ಬೆಂಗಳೂರು ದಕ್ಷಿಣ ಏನಿದೆ, ಈ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಅದನ್ನು ಒಂದು ಫಾರ್ಮ್ ಹೌಸ್ನಲ್ಲಿ ಸ್ಟೋರ್ ಮಾಡಿ ಅದನ್ನು ಏನು ಲೇಬಲ್ಗಳನ್ನು ಚೇಂಜ್ ಮಾಡೋ ಮೂಲಕ ಬೆಂಗಳೂರಿನ ಪ್ರತಿಷ್ಠಿತ ಏನು ಔಷಧಿ ಕಂಪನಿಗಳೇನಿದೆ ಆ ಔಷಧಿ ಕಂಪನಿಗಳ ಲೇಬಲ್ಗಳನ್ನು ಬಳಸಿ ಪ್ರಮುಖವಾಗಿ ಏನು ಬೆಂಗಳೂರನ್ನು ಟಾರ್ಗೆಟ್ ಮಾಡಿ ಈ ಔಷಧಿಗಳನ್ನು ಮಾರುಕಟ್ಟೆಗೆ ಬಿಡ್ತಿದ್ದ ಅನ್ನೋದು ಈಗ ಸದ್ಯ ಇರೋ ಮಾಹಿತಿ. ಎಲ್ಲ ಒಂದು ಕಡೆ ಈಗ ಏನು ಡ್ರಗ್ ವಿಂಗ್ ಅಧಿಕಾರಿಗಳು ಈಗ ದಾಳಿ ನಡೆಸಿದ್ದಾರೆ. ಈ ದಾಳಿಯ ನಂತರ ಆತ ಎಲ್ಲೆಲ್ಲಿ ತನ್ನ ಮಾರ್ಕೆಟ್ ಜಾಲವನ್ನು ವಿಸ್ತರಿಸಿಕೊಂಡಿದ್ದ, ಜೊತೆಗೆ ಈ ಕಂಪನಿಯಿಂದ ಈತನ ಹಿಂದೆ ಇರ್ತಕ್ಕಂಥ ಯಾರೆಲ್ಲ ಇದ್ದಾರೆ, ಪ್ರಭಾವಿಗಳೇನಾದರೂ ಇದ್ದಾರೆ, ಜೊತೆಗೆ ಇವನು ಯಾವ್ಯಾವ ಮೂಲಗಳಿಂದ ಈ ನಕಲಿ ಔಷಧಗಳನ್ನು ತರಿಸ್ತಿದ್ದ ಅಥವಾ ಇಲ್ಲೇ ಏನಾದರೂ ತಯಾರು ಮಾಡ್ತಿದ್ದ ಅನ್ನೋದು ಇನ್ನಷ್ಟು ತನಿಖೆ ನಂತರ ಬಯಲು ಬರಬೇಕಾಗಿದ್ದೆ ಶಿವಶಂಕರ್. ಓಕೆ ಹನುಮಂತರಾಜು, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.